ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಟಿ ದೇವಸ್ಥಾನಕ್ಕೆ ಹಿಂದೆ ಇರುವಂಥ ಶ್ರಮ ಪಟ್ಟಿರುವಂಥ ಎಲ್ಲರನ್ನೂ ನೆನೆಸ್ಕೊಂತ ಇರೋದು ಏನಕ್ಕೆ ಅಂತಂದರೆ, ಇವತ್ತು ರೆಡ್ಡಿ ಜನಸಂಘ 7 ಎಕರೆ ಭೂಮಿನ ಟಿಟಿಡಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ, ಜಾತಿ ನೋಡದೆ ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತೆ ಶಿವ ಜಯಂತಿ ಮತ್ತೆ ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸುವಂತ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ ಟಿಟಿಡಿಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ ಟಿಟಿಡಿಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು ಟಿಟಿಡಿ ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದ್ರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೇದಾಗೋ ರೀತಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ ಆಗುವಂತ ನಿಟ್ಟಿನಲ್ಲಿ ನಾವು ಇದರ ಬಡ್ಜೆಟ್ ಮಾಡಿದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು ಟಿಟಿಡಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಕಲ್ಚರಲ್ ಹಬ್ಬು ಅಂದರೆ ಇಷ್ಟು ದಿವಸ ಏನೋ ನಮಗೆ ಬರೇ ಇಲ್ಲಿ ಓದಕ್ಕೆ ಅಂದರೆ ನಮ್ಮ ಕಾಲೇಜಸ್ಸು ಸ್ಕೂಲ್ಸು ಈ ಥರದ ಹಬ್ಬ ಇತ್ತು, ಮತ್ತು ಕಲ್ಚರಲ್ ಹಬ್ಬ ಇತ್ತು. ಇಲ್ಲಿ ಸ್ಪಿರಿಚುವಲ್ ಹಬ್ಬನೂ ಆಗ್ತಾ ಇದೆ. ಇಲ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಬಾರ್ಡ್ರು, 40 ಕಿಲೋಮೀಟರಲ್ಲಿ ಗೋವಾ ಬಾರ್ಡ್ರು, ಕರ್ನಾಟಕದ 2 ರಾಜ್ಯಗಳ ಮಧ್ಯೆ ಟಿಟಿಡಿ ಬರ್ತಾ ಇರೋದು. ಬಹುಶಃ ತಿರುಪತಿ ತಿಮ್ಮಪ್ಪನ್ಗೆ ಇಲ್ಲಿ ಬರಬೇಕು ಅಂತ ಒಂದು ಅಂದರೆ ಅದರೊಂದು ಬೈಕೇನೋ ಇತ್ತೇನೋ. ಯಾಕಂದ್ರೆ ಮಹಾಲಕ್ಷ್ಮಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ, ಇಲ್ಲಿ ಎಲ್ರೂ ಮಹಾಲಕ್ಷ್ಮಿಗೆ ಹೋಗುವಂತ ಪದ್ಧತಿ ಇದೆ. ತಿರುಪತಿಗೆ ಬಂದ್ರು 950 ಕಿಲೋಮೀಟರ್ ದೂರದಲ್ಲಿರುವಂತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಂಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ ಈ ಭಾಗದ ಜನಕ್ಕೆ 900 ಕಿಲೋಮೀಟರ್ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಂತ ಒಂದು ಇದನ್ನ ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತಗೊಬೋದು. ಇಲ್ಲಿರುವಂತ ಎಲ್ಲಾ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂತ ಅಧ್ಯಕ್ಷರು, ಮೊದಲನೇ ಭೇಟಿ ಅದನ್ನು ಒಳ್ಳೆ ಕೆಲಸಕ್ಕೆ ಬಂದಿರೋದು, ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಓಪನ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಇದು ರೆಡ್ಡಿ ಜನಸಂಘ ಭೂಮಿ ಕೊಟ್ಟು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನ್ ಮಾಡಿದ್ದಾರೆ, ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. ಟಿಟಿಡಿ ಇಂದ ಕರ್ನಾಟಕದಿಂದ ನಾನು ಮತ್ತೆ ದರ್ಶನ್ ಇಬ್ರು ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತೆ ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತೆ ಇದು ಸ್ಪಿರಿಚುವಲ್ ಹಬ್ಬ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು, ಅಂದ್ರೆ ಸುಮಾರು ಬೆಳಗಾಂ ಅಂದ್ರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬಾ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನ್ ನಡೀತದೆ ಎಲ್ಲಾ ಕೈಂಕರ್ಯಗಳು ಇಲ್ಲೂ ನಡೀತದೆ. ಇದ್ರ ಪರವಾಗಿ ಇಲ್ಲಿನ ಅಂದ್ರೆ ಟ್ರಸ್ಟೀಸ್ ನಾನು ಇಲ್ಲಿ ನೇಮಕ ಮಾಡ್ತೀವಿ. LIC ಅಂತ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಲೋಕಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಬಾಡಿ ಮಾಡ್ತೀವಿ. ಆ ಬಾಡಿನ ನಡೆಸೋದು. ಅದರಲ್ಲಿ ಈಗಿನ ಏನ್ ಟ್ರಸ್ಟೀಸ್ ಇಲ್ಲಿದ್ದಾರೆ ಇಲ್ಲಿ ಅಂದ್ರೆ ಬಾಲಾಜಿ ದೇವಸ್ಥಾನಂ ಟ್ರಸ್ಟ್, ಅವ್ರನ್ನೂ ಒಳಗೊಂಡಂತೆ ಈ ಕೆಲಸನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಟಿಟಿಡಿಯಲ್ಲಿ ನಿರ್ಣಯನೂ ಆಗಿದೆ. ಬೋರ್ಡಲ್ಲಿ 100 ಕೋಟಿ ಸ್ಯಾಂಕ್ಷನ್ ಮಾಡೋದಕ್ಕೆ ಒಪ್ಪಿಗೆನೂ ತಗೊಂಡಿದ್ದೀವಿ. ಆದರೆ ದೇಣಿಗೆ ರೂಪದಲ್ಲಿ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಭಾಗದಲ್ಲಿ ಅತ್ಯಂತ ಜಾಸ್ತಿ ದೇಣಿಗೆ ಮಾಡೋವಂಥದ್ದಾಗಲಿ, ಈ ಇಡೀ ದೇವಸ್ಥಾನ ಕರ್ನಾಟಕದವರೇ ಕಟ್ಟಂಗಾಗಲಿ. ಕರ್ನಾಟಕದವ್ರು ಕಟ್ಟಿಲ್ಲ ಅಂತ ಟಿಟಿಡಿ ಕೊಡುತ್ತೆ, ಅದರಲ್ಲಿ ಬೇರೆ ವಿಷಯ ಇಲ್ಲ. ಆದರೆ ಕರ್ನಾಟಕದ ದೇವಸ್ಥಾನ ಕರ್ನಾಟಕದವರೇ ಕಟ್ಟಲಿ ಅನ್ನೋ ನಿಟ್ಟಲ್ಲಿ ಇಲ್ಲಿ ದೇಣಿಗೆ ಕೊಡಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ
ಮತ್ತೆ ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಈ ಕೆಲಸ ಬೇಗ ಆಗಿ ದೇವಸ್ಥಾನ ನೋಡುವಂತ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಮನೆ ದೇವರು ಪ್ಲಸ್ ನಮ್ಮೆಲ್ಲರ ಒಂದು ಅವಧಿಯಲ್ಲೇ ಈ ದೇವಸ್ಥಾನ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ. ಇಲ್ಲ, ಒಟ್ಟು 100 ಕೋಟಿ ಪ್ರಾಜೆಕ್ಟ್ ಅಂತ ಇವಾಗ ಮಾಡಿರೋದು. ಇನ್ನು ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡ್ತೀವಿ. ಅದರ 10% ದೇವಸ್ಥಾನ ಟ್ರಸ್ಟ್ ಅಂತ ಏನ್ ಮಾಡಿದ್ದಾರೆ ಅವ್ರು ಕೊಡ್ತಾರೆ. ರೆಡ್ಡಿ ಜನಸಂಘ ನೀವು ಲ್ಯಾಂಡ್ ಕೊಟ್ಟವ್ರ ಪಾತ್ರನೇ ಇಲ್ಲ ಅಂತಾರಲ್ಲ, ಅದನ್ನೇ ರೆಡ್ಡಿ ಜನಸಂಘ ಇಸ್ ಓನ್ಲಿ ಡೋನರ್ ಆಫ್ ದಿ ಲ್ಯಾಂಡ್. ಅದಕ್ಕೆ ಇಲ್ಲ, ರೆಡ್ಡಿ ಜನಸಂಘ ಇಸ್ ಡೋನರ್ ಆಫ್ ದಿ ಲ್ಯಾಂಡ್. ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನ್ ಮಾಡಿದೆ ಅವ್ರು ಮುಂದೆ ತಗೊಂಡೋಗ್ತಾರೆ. They are only donors of the trust. Land. No, Balaji Devasthana Trust will continue with the ನಮ್ಮ ಡೈಲಿ ಚಟುವಟಿಕೆ ಏನಿದೆ ನೋಡ್ರಿ. ಉದಾರ ಮನ್ಸಲ್ಲಿ ಕೊಟ್ಟವ್ರನ್ನ ಮರಿಬಾರ್ದು. ಅವ್ರ ಪಾತ್ರ ಏನು ಅಂತಂದ್ರೆ ಭೂಮಿ ದೇವ್ರು ನಿಂತಿರೋದೇ ಅವ್ರ ಭೂಮಿ ಮೇಲೆ. ಬಾಲಾಜಿ ದೇವಸ್ಥಾನಂ ಟ್ರಸ್ಟ್ ಏನಿದೆ ದಟ್ ವಿಲ್ ಕಂಟಿನ್ಯೂ. ದೇವಸ್ಥಾನ ಮಾತ್ರನೇ, ದೇವಸ್ಥಾನದ ಜೊತೆಗೆ ಬಿಸ್ನೆಸ್ ಮಾಡಲ್ಲ, ಹಂಗಾಗಿ ದೇವಸ್ಥಾನ ಮಾತ್ರನೇ. ತಿರುಪತಿಲಿ ಯಾವುದು ನೀವು ಅಲ್ಲ, ಬರುವಂತ ಭಕ್ತಾದಿಗಳಿಗೆ ಆಲ್ರೆಡಿ ಅಲ್ಲಿ ನಮ್ಮೊಂದು ಆಫೀಸು, ಡಾರ್ಮೆಂಟ್ರಿ ಫೆಸಿಲಿಟಿ, ಇವಾಗ ದೂರದಿಂದ ಬರ್ತಾರೆ, ಯಾರೋ ಗೋವಾದಿಂದ ಬರ್ತಾರೆ, ಇಲ್ಲ ಮಹಾರಾಷ್ಟ್ರದಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ, ಅವ್ರು ತಂಗೋದಕ್ಕೆ ವ್ಯವಸ್ಥೆ ಟಿಡಿಡಿ ಮಾಡುತ್ತೆ. 2 years ಅಲ್ಲಿ ಮುಗಿಸ್ತೀವಿ. ಆಮೇಲೆ ಇಲ್ಲಿ ಅನ್ನದಾನನೂ ಇರುತ್ತೆ. ತಿರುಪತಿ ತಿಮ್ಮಪ್ಪನವ್ರಿಗೆ ಲಕ್ಷಾಂತರ ಜನ ಭಕ್ತರು, 7 ಎಕರೆ ಸಾಕಾಗುತ್ತ. ಮುಂದಿನ ಭವಿಷ್ಯದಲ್ಲಿ ಬಹಳಷ್ಟು ಜನ ಭಕ್ತರು ಬರ್ಬೋದು. ಈಗ ಆ ಟೆಂಪಲ್ಗೂ ಈ ಟೆಂಪಲ್ಗೂ ಹೋಲಿಕೆ ಮಾಡಿದ್ರೆ 7 ಎಕರೆ ಸಾಕಾಗುತ್ತ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಅಪೀಲು ಮಾಡ್ತೀನಿ, ಇನ್ನೂ ಜಾಸ್ತಿ ಜಾಗ ಕೊಟ್ರೆ ತಗೊಳ್ತೀವಿ ಅಂತಂದ್ರೆ ಪರ್ಚೇಸ್ ಮಾಡ್ತೀವಿ. ಇಲ್ಲಿ ದೇಣಿಗೆ ಕೊಟ್ಟಿರೋದು ಪರ್ಚೇಸ್ ಮಾಡ್ತೀವಿ. ಮತ್ತೆ ಇಲ್ಲಿ ನಿತ್ಯ ಅನ್ನದಾನ ನಡೀತದೆ, ಅದೊಂದು ವಿಶೇಷ. ತಿರುಪತಿಯಲ್ಲಿ ಏನ್ ನಡೀತದೋ ಎಲ್ಲ ಕೈಂಕರ್ಯಗಳು ಇಲ್ಲಿ ನಡೀತದೆ. ಟೆಂಪಲ್ ಮಾಡಲು ತಿರುಪತಿಯಲ್ಲಿ ಯಾವ ರೀತಿ ಮಂದಿರ ಇದೆ ಅದೇ ರೀತಿ ಸೇಮ್ ಟು ಸೇಮ್ ದೇವರು ಎಲ್ಲಾನು. ಮತ್ತೆ ನಮ್ದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ದೇವಸ್ಥಾನ ಎಷ್ಟು ಮಟ್ಟಿಗೆ ಮಾಡುತ್ತೆ ಅದೇ ಮಟ್ಟಿಗೆ 1 ಎಕರೆಯಲ್ಲಿ ದೇವಸ್ಥಾನ ಪ್ರೆಮಿಸಸ್ ಇರುತ್ತೆ. ಸುತ್ತು ಬೇರೆ ಬೇರೆ ಅಮ್ಯುನಿಟೀಸು, ಟಾಯ್ಲೆಟ್ ಫೆಸಿಲಿಟಿ, ಆಮೇಲೆ ಪೂಜಾರಿಗಳಿಗೆ, ಆಮೇಲೆ ಸ್ಟಾಫ್ಗೆ, ಆಮೇಲೆ ಪಾರ್ಕಿಂಗು, ವಸತಿ ಗೃಹಗಳು ಎಲ್ಲಾನು ಮಾಡ್ತೀವಿ. ಎಲ್ಲ ತಿರುಪತಿಯಿಂದಾನೇ ಬರುತ್ತೆ. ನಮ್ದು ಸ್ಥಪತಿ ಅಂತ ನಮ್ದೇನು ವಾಸ್ತು ಅರ್ಚಕರು ಅಲ್ಲಿಂದಾನೆ ಅಪಾಯಿಂಟ್ ಆಗ್ತಾರೆ, ಗೌರ್ಮೆಂಟ್ ಇಂದಾನೆ ಅಪಾಯಿಂಟ್ ಆಗ್ತಾರೆ. ಮತ್ತೆ ಮೂರ್ತಿಗಳು, ಸ್ಥಪತಿಗಳು ಅಂದ್ರೆ ನಮ್ಮ ವಾಸ್ತು ಶಿಲ್ಪಿಗಳು ಇದಾರೆ ಅಲ್ಲಿ, ಅದ್ರ ಪ್ರಕಾರನೇ ಮಾಡ್ತಾರೆ. ಅದಕ್ಕೆ ಸ್ಪೆಸಿಫಿಕೇಶನ್ಸ್ ಇದೆ, ಆ ಸ್ಪೆಸಿಫಿಕೇಶನ್ ಪ್ರಕಾರನೇ ಮಾಡ್ತಾರೆ. ಕಲ್ಲಲ್ಲೇ ಮಾಡೋದು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಈ ತರ ದೇವಸ್ಥಾನ ಬರ್ತಾ ಇರೋದಕ್ಕೆ ಸಹಕರಿಸಿರುವಂತ ರೆಡ್ಡಿ ಜನಸಂಘಕ್ಕೆ ಹೃತ್ಪೂರ್ವಕವಾಗಿ ಟಿಟಿಡಿಯಿಂದ ಅಭಿನಂದಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರನ ಈ ಏನು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಇದೆ ಅವರು ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಹಕಾರ ಮಾಡಿದ್ರೆ ಜೊತೆಗೆ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಅಂದ್ರೆ ಜೊತೆಗೆ ದೇವಸ್ಥಾನ ನಿರ್ಮಾಣ ಆಗ್ಲೇಬೇಕು. ದೇವ್ರ ಕೆಲಸ ದೇವರೇ ಮಾಡಿಸ್ಕೊಂತಾರೆ, ಹಂಗಾಗಿ ನಮ್ದೇನು ಪಾತ್ರ ಇರಲ್ಲ, ಮಾಡ್ಕೊಂಡು ಹೋಗುತ್ತೆ. ಆ ಡೇಟ್ ಫಿಕ್ಸ್ ಆಗಿಲ್ಲ. ಇವತ್ತು ನಮ್ಗೆ ಡೊನೇಷನ್ ಅಂದ್ರೆ ಲ್ಯಾಂಡ್ ಡೊನೇಟ್ ಮಾಡಿದ್ರು. ಇಲ್ಲಿಂದ ಮುಂದಿನ ಎಲ್ಲ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ನಿಮ್ಗೆ ಹೇಳ್ತೀವಿ. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಪ್ರಕಾರ ನಡೀತದೆ, ಒಂದು ಟೈಮು ವ್ಯತ್ಯಾಸ ಆಗಲ್ಲ. ರೆಡ್ಡಿ ಜನಸಂಘದ ಅಧ್ಯಕ್ಷರು VIP, ನಾನೊಬ್ಬ ಇದ್ದೇ ಇರ್ತೀನಿ, ನೀವುಗಳಿದ್ದೇ ಇರ್ತೀರ. ಲಕ್ಷ್ಮಣ್ ಸರ್ ಕೂಡ ಒಂದು 2 ಮಾತು ಮಾಧ್ಯಮದ ಉದ್ದೇಶ ಮಾಡಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ನಮ್ಮ ಅವರೊಂದು ಮಾತು ಹೇಳಿದ್ರು, ತಿರುಪತಿಗೆ ನಾವು ಹೋಗ್ಬೇಕು ಅಂತ ಕೇಳಿದ್ವಿ. ಆ ತಿರುಪತಿ ವೆಂಕಟೇಶ್ವರ ಬಂದ್ಬಿಟ್ಟು ಕಲಿಯುಗದ ದೈವ ಅಂತ ಹೇಳ್ತಾರೆ. ಆ ಕಲಿಯುಗದ ದೈವಕ್ಕೆ ಪಾದಾರಿಗಳನ್ನು ನಮಸ್ಕರಿಸ್ತಾ ನಮ್ಮ ರೆಡ್ಡಿ ಜನಸಂಘದ ವತಿಯಿಂದ ಈ ಕಡೆಯಿಂದ ನಮ್ಮ ದಾನ ಕೊಟ್ಟಂತ ಜಮೀನನ್ನ ಇದುವರೆಗೂ ಬರಡು ಭೂಮಿ ಆಗಿರ್ಬೋದು, ಇನ್ಮೇಲೆ ಒಂಥರ ಕಳಶದ ಥರ
ಉದ್ಧಾರ ಮಾಡೋದಕ್ಕೆ ನಮ್ಮ ವೆಂಕಟೇಶ್ವರ ಪಾದಾರವಿಂದಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ರೆಡ್ಡಿ ಜನಸಂಘದವರು ಜಮೀನನ್ನ ಕೊಟ್ಟಿರ್ತಾರೆ ಅಷ್ಟೇ. ಈ ಸುತ್ತಮುತ್ತಲಿನ ಭಾಗದ ಎಲ್ಲಾ ಜನತೆಗೂ ಎಲ್ಲಾ ಕ್ಯಾಸ್ಟ್ ಇರ್ಬೋದು, ಯಾವುದೇ ಕ್ಯಾಸ್ಟ್ ಯಾವುದೇ ಧರ್ಮ ಏನು ಇಲ್ಲದೇನೆ ಎಲ್ಲರಿಗೂ ವೆಂಕಟೇಶ್ವರ ಸಹಕಾರ ನೀಡಲಿ, ಆಶೀರ್ವಾದ ಕೊಡಲಿ ಅಂತ ಹೇಳಿ ಈ ರೆಡ್ಡಿ ಜನಸಂಘದವರು ಇಲ್ಲಿ ಅವ್ರಿಗೆ ದಾನ ಕೊಡ್ತಾ ಇದ್ದಾರೆ. ದಾನವಾಗಿ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಅಲ್ಲಿ ಅವರೊಂದು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಅಲ್ಲಿ ಈ ಲೋಕಲ್ ಜನ ಕೂಡ ಅದರಲ್ಲಿ ಇರ್ತಾರೆ. ಆ ಟ್ರಸ್ಟ್ ಅಲ್ಲಿ ಬರ್ತಕ್ಕಂಥವ್ರು, ಆ ಟ್ರಸ್ಟ್ನವರು ತಾವು ಕೇಳಿದಂತ ಕ್ವಶನ್ಗಳಿಗೆ ಆನ್ಸರು, ಆ ಟ್ರಸ್ಟ್ನವ್ರು ಏನೇ ಮಾಡ್ಬೋದು, ಆ ಪಕ್ಕದಲ್ಲಿ ಸ್ಕೂಲ್ ಮಾಡ್ಬೋದು, ಅಥವಾ ಇನ್ನೂ ಏನಾದರೂ ಒಂದು ಧಾರ್ಮಿಕ ಚಟುವಟಿಕೆಗಳಿಗೆ ಆಗ್ತಕ್ಕಂಥದ್ದು. ಪರ್ಸನಲ್ಗೆ ಏನೂ ಆಗೋದಿಲ್ಲ, ಧಾರ್ಮಿಕ ಚಟುವಟಿಕೆಗಳಿಗೆ ಆಗ್ತಕ್ಕಂಥದ್ದು ಏನೇ ಬೇಕಾದರೂ ಮಾಡ್ಬೋದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಟ್ರಸ್ಟ್ನವರು ತಗೊಂಡಂತ ನಿರ್ಧಾರಗಳಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಕರ್ನಾಟಕದಲ್ಲಿ ಎಷ್ಟಿದೆ ದೇವಸ್ಥಾನಗಳು? ಟಿಟಿಡಿದು ಬಯಲಿ ಕವಲಲ್ಲಿ ಮಾತ್ರ ಒಂದೇ ಇರೋದು, ಅದು ನಮ್ದಲ್ಲ, ಅದು ಅಲ್ಲಿನ ಗೌರ್ಮೆಂಟ್, ಅಲ್ಲಿ ಏನದು ಕೋಲಾರ ಜಿಲ್ಲೆಗೆ ಸರ್, ನಮ್ಮ ಸರ್ಕಾರದ್ದು ಅಂದ್ರೆ ಕರ್ನಾಟಕ ಸರ್ಕಾರದ ಮುಜರಾಯಿ ಡಿಪಾರ್ಟ್ಮೆಂಟ್. ಬೆಂಗಳೂರಲ್ಲಿ ಒಂದಿದೆ, ದೇಶದ ಎಲ್ಲಾ ರಾಜ್ಯಗಳಲ್ಲೂ ಟಿಟಿಡಿ ದೇವಸ್ಥಾನಗಳಿದೆ. ಅದರಲ್ಲಿ ಎಲ್ಲ ಸೇರಿ 6 ಏನೋ ಇದೆ. ಮಹಾರಾಷ್ಟ್ರ ಇದೆ, UP ಅಲ್ಲಿ ಒಂದಿದೆ, ಈಗ ಅಸ್ಸಾಮಲ್ಲಿ ಮಾಡ್ತಾ ಇದೀವಿ, ಬಿಹಾರಲ್ಲಿ ಮಾಡ್ತಾ ಇದೀವಿ. ಎಲ್ಲ ರಾಜ್ಯಗಳಲ್ಲೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾಡಬೇಕು ಅಂತ ಲಾಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಹತ್ರ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನೀವೇನು 10,000 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಿರಲ್ಲ, 10,000 ಟಿಕೆಟ್ ಗೊತ್ತಿದೆ ಅಲ್ವಾ, 10,000 ರೂಪಾಯಿ ಟಿಕೆಟ್ ಅಂತ ತಗೊಂಡು ಹೋಗ್ತೀರಾ, ಆ ದುಡ್ಡು ಹಂಗೆ ಇರುತ್ತೆ, ಅದು ಕಾರ್ಪಸ್ ಅಲ್ಲಿ. ಅದು ನಮ್ಮ ಹತ್ರ 9,000 ಕೋಟಿ ಇದೆ. ಆ 9,000 ಕೋಟಿಲಿ ಬರೀ ದೇವಸ್ಥಾನ ಮತ್ತೆ ದೇವಸ್ಥಾನ ಪುನರ್ಜೀವನ ಮಾಡೋದಕ್ಕೆ. ಸೊ ಹಂಗಾಗಿ ಬರೀ ದೇವಸ್ಥಾನದ ಕಾರ್ಯದರ್ಶನ ಮಾಡ್ತೀವಿ ಅಷ್ಟೇ. ಈಗ 100 ಕೋಟಿ ಅಂದ್ರೆ ದೊಡ್ಡ ದೇವಸ್ಥಾನ, ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ಬೋದು? ಸಿಕ್ಕಾಪಟ್ಟೆ ಉದ್ಯೋಗ ಬರ್ತದೆ. ನಾಟ್ ಓನ್ಲಿ ದೇವಸ್ಥಾನದಲ್ಲಿ ಉದ್ಯೋಗ, ನಿಮ್ ಸುತ್ತಮುತ್ತ ನೀವು ಒಬ್ಬ ಇದು ಏನು ತೆಂಗಿನಕಾಯಿ ಮಾರೋದ್ರಿಂದ ಹಿಡಿದು, ಸಾಮಗ್ರಿಗಳು ಮಾರೋದ್ರಿಂದ ಹಿಡಿದು, ಹೋಟ್ಲ್ ಇಂಡಸ್ಟ್ರಿಯಿಂದ ಹಿಡಿದು, ಅದಕ್ಕೆ ಹೇಳಿದ್ದು ನಾನು ಸ್ಪಿರಿಚುವಲ್ ಟೂರಿಸಂ ಆಗುತ್ತಿದೆ. ಇದು ಬರೇ ದೇವಸ್ಥಾನ ಅಲ್ಲ, ನಮ್ಮ ರಾಜ್ಯಕ್ಕೆ ದೊಡ್ಡ ಕೊಡುಗೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ನಾಟ್ ಓನ್ಲಿ ಮನಿ. ದೇವಸ್ಥಾನಕ್ಕೆ ಪ್ರತಿನಿತ್ಯ ಎಷ್ಟು ಜನ ಬರ್ತಾರೆ, ವರ್ಷಕ್ಕೆ ಎಷ್ಟು ಜನ ಭಕ್ತರು ಭೇಟಿ ಕೊಡ್ತಾರೆ? ನನ್ನ ಪ್ರಕಾರ ಅರ್ಧ ಬೆಳಗಾವಿ ಪಾಪ್ಯುಲೇಷನ್ ಅಂತೂ ಬಂದೇ ಬರುತ್ತೆ, ಹಿಂದೂ ಪಾಪ್ಯುಲೇಷನ್. ತಿರುಪತಿ ಡೈಲಿ ನಾವು ದರ್ಶನ ಮಾಡಿಸೋದು 1 ಲಕ್ಷ ಜನಕ್ಕೆ. ಅಲ್ಲಿ ಎವ್ರಿ ಡೇ 2 ರಿಂದ 3 ಲಕ್ಷ ಜನ ಬಂದೇ ಬರ್ತಾರೆ. ಅದರಲ್ಲಿ ಒಂದು 10 ರಿಂದ 15 ಸಾವಿರ ಜನ ದರ್ಶನ ಇಲ್ಲದೆ ಆರಾಮಾಗಿ ಬರ್ತಾರೆ ವಾಪಸ್. ತಿರುಪತಿ ಬೇರೆ, ಇಲ್ಲಿ ತಿರುಪತಿ ನೀವು ಮಾತಾಡಕ್ಕೆ ತಿರುಪತಿಯಲ್ಲಿ ಎಂಟ್ರಿ ಫೀ ಇರುತ್ತೆ, ಇಲ್ಲೆಲ್ಲೂ ಸಾಧಾರಣವಾಗಿ ಎಂಟ್ರಿ ಫೀ ಇರಲ್ಲ. ಓನ್ಲಿ ಸ್ಪೆಷಲ್ ಅಕೇಶನ್ಸ್ಗೆ, ದೇವಸ್ಥಾನದ ಟ್ರಸ್ಟ್ಗಳಿಗೆ ಅದರ ಸ್ವಾವಲಂಬನವಾಗಿ ಬೆಳಿಬೇಕು ಅಂತ ಮಾತ್ರ ಇಲ್ಲಿ ಒಂದು ಸ್ಮಾಲ್ ಫೀಸ್ ಇಡ್ತಾರೆ. ಅದು ಆ ಟ್ರಸ್ಟ್ ಡಿಸೈಡ್ ಮಾಡುತ್ತೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಬಂಧುಗಳು ಧನ್ಯವಾದ.